ನಿರೀಕ್ಷೆಗಳ ಭಾರವನ್ನು ಇಳಿಸುವುದು. ಪಾರ್ಥ, ಮನುಷ್ಯನ ಅತಿದೊಡ್ಡ ಶತ್ರು ಎಂದರೆ ಅದು ಇತರರ ಮೇಲೆ ಇಟ್ಟುಕೊಳ್ಳುವ ಅತಿಯಾದ ನಿರೀಕ್ಷೆ. ನಾನು ಇಷ್ಟು ಪ್ರೀತಿಸಿದರೂ ಅವರು ನನ್ನನ್ನು ಯಾಕೆ ಬಿಟ್ಟು ಹೋದರು ಎನ್ನುವ ಪ್ರಶ್ನೆಯೇ ನಿನ್ನನ್ನು ಹೆಚ್ಚು ನೋಯಿಸುತ್ತಿದೆ. ನೆನಪಿಡು, ನೀನು ಯಾರ ಮೇಲೆ ಅತಿಯಾಗಿ ಅವಲಂಬಿತನಾಗುತ್ತೀಯೋ ಅವರಿಂದಲೇ ನಿನಗೆ ಹೆಚ್ಚು ದುಃಖ ಉಂಟಾಗುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮದ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಯಾರೂ ನಿನ್ನ ಜೊತೆ ಶಾಶ್ವತವಾಗಿ ಇರಲು ಅಥವಾ ನಿನ್ನನ್ನು ಸದಾ ಸಂತೋಷವಾಗಿರಿಸಲು ಸಾಧ್ಯವಿಲ್ಲ. ನಿರೀಕ್ಷೆಗಳನ್ನು ಕಡಿಮೆ ಮಾಡಿದಷ್ಟು ನಿನ್ನ ಒಂಟಿತನವು ನಿನ್ನನ್ನು ಕಾಡುವುದು ಕಡಿಮೆಯಾಗುತ್ತದೆ. ಸಂತೋಷ ಎನ್ನುವುದು ನಿನ್ನೊಳಗಿನಿಂದ ಬರಬೇಕೇ ಹೊರತು ಅದು ಬೇರೆಯವರಿಂದ ನಿನಗೆ ಸಿಗುವ ವಸ್ತುವಲ್ಲ. ನೀನು ಇತರರ ಮಾತು ಅಥವಾ ಸಾಂಗತ್ಯಕ್ಕಾಗಿ ಕಾಯುವವರೆಗೆ ನೀನು ಅವರಿಗೆ ಗುಲಾಮನಾಗಿರುತ್ತೀಯ. ಆದರೆ ಯಾವಾಗ ನೀನು ನಿನ್ನ ಸಂತೋಷಕ್ಕೆ ನೀನೇ ಜವಾಬ್ದಾರ ಎಂದು ಅರಿಯುತ್ತೀಯೋ ಅಂದು ನೀನು ಸ್ವತಂತ್ರನಾಗುತ್ತೀಯ. ಒಂಟಿತನವು ನಿನಗೆ ಈ ಸ್ವಾತಂತ್ರ್ಯದ ಬೆಲೆಯನ್ನು ಕಲಿಸಲು ಬಂದಿದೆ. ಇದನ್ನು ಅರ್ಥಮಾಡಿಕೋ. ಬೇರೆಯವರು ನಿನ್ನನ್ನು ಹೊಗಳಲಿ ಅಥವಾ ತೆಗಳಲಿ, ಅದು ನಿನ್ನನ್ನು ಬಾಧಿಸಬಾರದು. ನಿನ್ನ ಅಸ್ತಿತ್ವವು ಇತರರ ಅಭಿಪ್ರಾಯದ ಮೇಲೆ ನಿಂತಿಲ್ಲ ಎನ್ನುವುದನ್ನು ನೀನು ಅರಿತುಕೊಳ್ಳಬೇಕು. ಫಲಾಪೇಕ್ಷೆಯಿಲ್ಲದ ಕರ್ಮವು ಹೇಗೆ ಶ್ರೇಷ್ಠವೋ ಹಾಗೆಯೇ ನಿರೀಕ್ಷೆಯಿಲ್ಲದ ಪ್ರೀತಿಯೂ ಶ್ರೇಷ್ಠವಾದದು. ಯಾರೂ ಇಲ್ಲದಿದ್ದರೂ ನಾನು ಚೆನ್ನಾಗಿರಬಲ್ಲೆ ಎಂಬ ಆತ್ಮವಿಶ್ವಾಸ ನಿನ್ನಲ್ಲಿ ಮೂಡಬೇಕು. ಈ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ನಿನಗೆ ಒಂಟಿತನವು ಆನಂದವಾಗಿ ಕಾಣಲು ಆರಂಭವಾಗುತ್ತದೆ. ನಿರೀಕ್ಷೆಗಳಿಲ್ಲದ ಮನಸ್ಸು ಒಂದು ಶುದ್ಧವಾದ ಕನ್ನಡಿಯಂತೆ ಇರುತ್ತದೆ. ಅಲ್ಲಿ ದುಃಖಕ್ಕೆ ಜಾಗವಿರುವುದಿಲ್ಲ. ಇತರರಿಂದ ಏನು ಬೇಕು ಎನ್ನುವುದಕ್ಕಿಂತ ನಾನು ನನಗೆ ಏನು ನೀಡಬಲ್ಲೆ ಎಂದು ಯೋಚಿಸು.